ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ಬೇಗ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನಾನಿಲ್ಲಿ ಇವತ್ತು ನಿಮಗೆ ಒಂದು ಬೆಂಡೆಕಾಯಿ ಫ್ರೈನ ಅಥವಾ ಬೆಂಡೆಕಾಯಿ ಮಸಾಲ ಮಾಡೋದನ್ನು ಈಸಿಯಾಗಿ ಹಾಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ, ಬೆಂಡೆಕಾಯಿನೆಲ್ಲ ಸಣ್ಣದಾಗಿ ನಿಮಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಚ್ಚಿಟ್ಕೊಳ್ಳಿ. ಅದಾದಮೇಲೆ 1-2 ಸ್ಪೂನ್ ಕಡಲೆ ಹಿಟ್ಟು, ಅರಿಶಿನ, ಖಾರದ ಪುಡಿ, ಹಾಗೆ ಲೆಮನ್ನು, ಸ್ವಲ್ಪ ಉಪ್ಪು ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ನೀವು ಒಂದು ಬಾಣಲಿಲಿ 1-2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಏನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೋ ಅದು ಬೆಂಡೆಕಾಯಿನ ಅದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗೋಗುತ್ತೆ. ಹಾಗೆ ಲೋಳೆ ಟೈಪ್ ಇರುತ್ತಲ್ಲ, ಆ ಥರ ಎಲ್ಲ ಆಗಲ್ಲ, ಬೇಗ ಫ್ರೈ ಆಗೋಗ್ಬಿಡುತ್ತೆ. ಹಾಗೆ ಗ್ರೀನಿಶಾಗೂ ಕೂಡ ಇರುತ್ತೆ, ತುಂಬ ನೋಡೋದಕ್ಕೂ ಕೂಡ ಚೆನ್ನಾಗೂ ಇರುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಹಾಗೆ ಬೇಗ ಆಗೋಗ್ಬಿಡುತ್ತೆ. ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಒಂದು ಬಾಣಲಿಲಿ ಒಂದು ಸ್ಪೂನು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಾಗೆ 1-2-3 ಇಲ್ಕು ಬೆಳ್ಳುಳ್ಳಿ, ನೀವು ಬೇಕು ಅಂದರೆ ಶುಂಠಿ ಕೂಡ ಹಾಕ್ಕೋಬೋದು. ಅದಾದಮೇಲೆ ಕರಿಬೇವಿನ ಸೊಪ್ಪು, ಹಾಗೆ 1-2-3 ಈರುಳ್ಳಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ 1-2-3 ಟೊಮೊಟೊನ ಪ್ಯೂರಿ ಮಾಡಿ ಹಾಕ್ತಾಯಿದ್ದೀನಿ, ಹಾಗೇ ಹಾಕ್ತಿಲ್ಲ, ತುಂಬ ಚೆನ್ನಾಗಿರುತ್ತೆ ಪ್ಯೂರಿ ಮಾಡಿ ಹಾಕೋದ್ರಿಂದ. ಅದಾದಮೇಲೆ ನಾನು ಏನಿಲ್ಲಿ ಹುರಿದಿಟ್ಕೊಂಡಿದ್ದೆ ಬೆಂಡೆಕಾಯಿ ಅದನ್ನೆಲ್ಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದು ಟೊಮೊಟೊ, ಈರುಳ್ಳಿ, ಹಾಗೆ ನಾವೇನು ಮಿಕ್ಸ್ ಮಾಡಿಟ್ಟಿದ್ದೋ ಅದೆಲ್ಲ ಚೆನ್ನಾಗಿ ಹೊಂದ್ಕೊಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆಲ್ಲ ಸ್ಪೈಸಸ್ ಎಲ್ಲ ಹಾಕೋಣ. ನಾನು ಬೆಂಡೆಕಾಯಿನ ಫ್ರೈ ಮಾಡಬೇಕಾದ್ರೆ ಮೊದಲೇ ಉಪ್ಪು ಹಾಕಿದ್ದೆ, ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಒಂದು ಸ್ವಲ್ಪ ಸಾಂಬಾರು ಪೌಡರು, ಹಾಗೆ ಗರಂ ಮಸಾಲ, ಹಾಗೆ ಚಿಲ್ಲಿ ಪೌಡರು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ನಮ್ಮ ಮನೇಲಿ ಸ್ವಲ್ಪ ಕಾಯಿ ಹಾಕಿದ್ರೆ ಚೆನ್ನಾಗಿ ತಿಂತಾರೆ, ಹಾಗಾಗಿ ನಾನು ತೆಂಗಿನಕಾಯಿನ ಜಾಸ್ತಿ ಯೂಸ್ ಮಾಡ್ತೀನಿ. ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಹಾಗೇ ಡ್ರೈ ಬೇಕು ಅಂತಂದರೆ ನೀರನ್ನ ಹಾಕಬೇಡಿ, ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂತಂದರೆ ನೀರನ್ನ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸಿ. ಅದನ್ನ ಟೇಸ್ಟ್ ಹೇಗಿರುತ್ತೆ ಅಂತಂದರೆ ಒಂದು ಸಲ ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ, ಒಂದು 5 ನಿಮಿಷದೊಳಗೆಲ್ಲ ಬೇಗ ಆಗೋಗ್ಬಿಡುತ್ತೆ. ಸೊ ತಿಂಡಿ ಎಲ್ಲ ಮಾಡಿ ಊರಿಂದ ದೊಡ್ಡಮ್ಮ ಬಂದಿದ್ದರು, ಅಂದರೆ ಅಮ್ಮನ ಅಕ್ಕ ಬಂದಿದ್ದರು. ಸೊ ಹಾಗಾಗಿ ದೊಡ್ಡಮ್ಮರ ಮನೆಗೆ ಬಂದ್ವಿ, ಇನ್ನೊಂದು ದೊಡ್ಡಮ್ಮರ ಮನೆಗೆ ಬಂದ್ವಿ. ಎಲ್ಲರೂ ಅಲ್ಲೇ ಇವತ್ತು ಊಟ, ಹಾಗೆ ಅಲ್ಲೇ ಮಲ್ಕೊಳ್ಳೋಣ ಅಂತ ಮಾತಾಡಿಕೊಂಡು ಮನೆಯಲ್ಲೆಲ್ಲ ಅಪ್ಪಾಜಿ ಬಂದು ಊಟ ಮಾಡ್ಕೊಂಡು ಹೋದರು. ಹಾಗಾಗಿ ಅವರು ಹೋದಾದ್ಮೇಲೆ ನಾವು ಬಂದ್ವಿ. ಅಮ್ಮಂಗೋಸ್ಕರ ವೆಯ್ಟಿಂಗು, ಅಮ್ಮ ಅಂಗಡಿಯಿಂದ ಬರೋದಿತ್ತಲ್ಲ, ಹಾಗಾಗಿ ವೆಯ್ಟಿಂಗ್ ಮಾಡ್ತಿದ್ವಿ. ಅವ್ರಿಗಿಡು ಅವ್ರು ಯಾವ ಊಟ ಮಾಡಿದ್ರು ಊಟ ಮಾಡಿ ಅದು ಕಟ್ಸೋದು ಇಲ್ಲ ಮೊಬೈಲ್ ಹಾಕೊಂಡಿದ್ದೆ ಆ ಫೋಟೋ ನೀ ಕಳಿಸಿದ್ದಲ್ಲ, ನನಗೆ ರಾತ್ರಿ ನಿದ್ದೆನೇ ಬರಲಿ. ಮತ್ತೆ ಹಂಗಂತೀಯ ನಂಗೆ ನಾನು ಅವಾಗಲೇ ತೆಗೆದೆ, ನಿದ್ಗಣ್ಣಲ್ಲೇ ತೆಗೆದು ಬೇರೆದು ಹಾಕಿ ಕ್ಲೋಸ್ ಮಾಡಿ ವೀಕ್ ಇರ್ಬೇಕು, ಅಷ್ಟೊಂದೆಲ್ಲ ಇರಬಾರ್ದು, ನಮ್ಮನ್ನೇ ವೀಕ್ ಮಾಡಾಕ್ಬಿಡುತ್ತೆ. ಇಲ್ಲ ನಂಗೆ ನಿದ್ದೆ ಮೊನ್ನೆ ರಾತ್ರಿ ನಂಗೆ ಹಂಗೆ ಆಯಿತು. ಮಾಡಿನಾ ನಾನು ಎಷ್ಟು ರಾತ್ರಿ 1 ಗಂಟೆಯಲ್ಲಿ ಇದು ಮಾಡಿದ್ದು. ಆಮೇಲೆ ನಾನು ತೆಗೆದೆ ಮೊಬೈಲಿಂದ. ಶಂಕ್ರಮ್ಮ ಮರೆಯಲ್ಲಿ ಉಂಟಿದೆಯಾ? ಅಕ್ಕ ತಂಗಿಯರೆಲ್ಲ ಜೊತೆಯಾಗಿದ್ದಾರೆ. ಇದರಲ್ಲಿ 1 ವಿಕೆಟ್ ಹೋಯ್ತೆ, ಇನ್ನೊಂದು ವಿಕೆಟ್ ಈತೆ ಅಲ್ವಾ? 4 ಜನ ಅಲ್ವಾ? 5 ಜನದಲ್ಲಿ 1 ವಿಕೆಟ್ ಹೋಯ್ತೆ. ಇವು 3 ಗಟ್ಟಿವು. ನಂಗೇನು ಅವ್ರದ್ದು ಕಾಟಿಲ್ಲ ಕಣಪ್ಪ, ಎಲ್ಲ ಬಿಟ್ಬಾರ್ದು ಬಿಡಿಸ್ಬಾರ್ದು ಅಡಿಗೆ. ಅಣ್ಣ ಎಷ್ಟು ಇಷ್ಟ ಆಯ್ತು? ನನ್ನ ಇಷ್ಟ ಇದೆ, ರೆಕಾರ್ಡ್ ನನ್ನ ಮೊಬೈಲು ಏನಣ್ಣ ಇಷ್ಟೊಂದು ನಿಂತಿದೆಯಾ ನೀನು ನಿಂತಾರ, ನನ್ನಂತೂ ಆಡ್ಕೊಂಡಿರ್ತಾರೆ ಸರ್. ಎಷ್ಟೇ ಆಗಲಿ ನಿನ್ನ ಮಗಲ್ವೇನವ, ಎಷ್ಟೇ ಆಗಲಿ ನಿನ್ನ ಮಗಲ್ವೇನವ. ಇಲ್ಲಿ ಎಷ್ಟೇ ನಿನಗೆ ಎಲೆ ಅಡಿಕೆ ಕಮ್ಮಿ ಆಗಿದೆ.
ನೀನೇ ತಂದ್ಕೊಟ್ಟಿಲ್ಲ. ಎಲ್ಲಿ ಹೇಳ್ಬೇಕಾಯ್ತು, ಫೋನ್ ಮಾಡಿ ತತ್ತ ಇದ್ದೆ. ನೈಟಿ ಬಿಟ್ಟು ಇದ್ದ ಇಲ್ಲ ತಂದಿದ್ದ? ಹೇಳ್ಕೊಂಡು ನೋಡಿಲ್ಲ ಹಾಕ್ಕೊಂಡಿರ್ತದ. ಕಾಲು ನೋವು ಹೋದಲ್ವೇ? ಈಗೆಲ್ಲ ಎಲೆ ಹಾಕಿಡೋ ಕುತ್ಕೊಂತಿದ್ದಾರೆ. ನನ್ನ ಮಗ ಎಲ್ಲಾರ್ಗು ಆಸೆ ಕೊಡ್ತಿದ್ದಾನೆ ಅಲ್ವೇನದು? ನೀನ್ ಎಲ್ಲಿ ಮಲ್ಕೊಂತೀಯವ? ಎಲ್ಲಿ ಮಲ್ಲಜಿತ್ತಲ್ಲ ಶಾಕ್ಲೆಟ್ ಯಾರಿಗಂತ ನೋಡಂತ ಯಾಕೆ ಮಲ್ಕೊಂತೀಯವ? ಇಲ್ಲಿ ಮಮ್ಮಿ, ಇಲ್ಲಿ ಸಂಸಾಜಿ, ಇಲ್ಲಿ ನಾನು, ಇಲ್ಲಿ ಮಗು. ನೀನು ಮಲ್ಲಜ್ಜಿ ಮಲ್ಲಜ್ಜಿ ಮಂಚುಮಲ್ಲ ಮಲ್ಲಜ್ಜಿ ಹಾಗೆ ಎಲ್ಲರೂ ಕೂತ್ಕೊಂಡು 12-1 ಗಂಟೆ ಆದ್ರೂ ಮಾತಿನ್ನೂ ಮುಗ್ದಿರಲಿಲ್ಲ. ಅದರಲ್ಲೂ ನಮ್ಮ ದೊಡ್ಡಮ್ಮ ಏನೇನೋ ಪದಗಳು ಬೇರೆ ಹೇಳ್ತಾಯಿತ್ತು. ನಮ್ಮಮ್ಮಂಗೆ ಎಲ್ಲ ಪದಗಳು ಬರ್ತವೆ. ನಾನು ಚಿಕ್ಕವಳಿದ್ದಾಗ ಅಂದರೆ ನಮ್ಮ ಮೆದು ಹಂಗಿದ್ದಾಗ ನಮ್ಮ ಅಮ್ಮನ ಹತ್ರನೇ ಸ್ವಲ್ಪ ದಿನ ಇದ್ದಿದ್ದು, ನಮ್ಮ ದೊಡ್ಡಮ್ಮನ ಹತ್ರನೇ. ಹಾಗಾಗಿ ನಮ್ಮ ಎಲ್ಲ ದೊಡ್ಡಮ್ಮಗಳು ಅಷ್ಟೇ ಸ್ವಲ್ಪ ಪ್ರೀತಿ ಜಾಸ್ತಿ. ಅವರಿಗೆಲ್ಲ ಗಂಡು ಮಕ್ಳುಗಳಲ್ವ, ನಾವು ನಮ್ಮಮ್ಮಂಗೆ ಮಾತ್ರ ಹೆಣ್ಮಕ್ಳು. ಹಾಗಾಗಿ ಸ್ವಲ್ಪ ಎಲ್ಲರಿಗೂ ಪ್ರೀತಿ ಜಾಸ್ತಿ ನಮ್ಮ ಮೇಲೆ. ಅದರಲ್ಲಿ ಬೇರೆ ನನ್ನ ತಂಗಿ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಹೊಟ್ಟೆ ಹುರ್ಕೊಂತಿದ್ಲು. ಅಯ್ಯೋ ನಾನು ಮಿಸ್ ಆದೆ, ಮೊಮೆಂಟಿಗೆ ಮಿಸ್ ಆದೆ ಅಂತ. ಸೊ ಬೆಳಗ್ಗೆ ಬರುವಂತೆ ತಗೋ ಅಂತ ಹೇಳಿ ಫೋನ್ ಇಟ್ಟು ಅವಳು 12:30ವರೆಗೂ ಮಾತಾಡ್ತಾನೆ ಇದ್ಲು. ಇಷ್ಟೊತ್ತಲ್ಲಿ ಬೇಡ ಕತ್ಲೆ ಆಗಿದೆ ಅಂತ ಹೇಳಿ ನಾವು ಹಂಗೆ ಮಾತಾಡ್ತಿದ್ವು. ಈಗ ನಮ್ಮಮ್ಮ ಹಾಡು ಹೇಳ್ತಾರೆ, ಕೇಳಿ ಹೆಂಗೆ ಹಾಡು ಹೇಳ್ತಾರೆ ಅಂತ. ಒಪ್ಪುಕೊಳ್ಳಕ್ಕೆ ಚಿಕ್ಕವನ ಮಗಳೇನೆ ಸುತ್ತಿದರೆ ನನ್ನ ಕೋಳಿಯ, ಸುತ್ತಿದರೆ ನನ್ನ ಕೋಳಿ ಬಾಗಿಲ ಮುಂದೆ ಹೊಸಗಳು ನೀನ. ನೀರಾ ಆಮೇಲೆ ಹೋತ್ ಮತ್ತೆ ಪೆಂಡಿಂಗ್ ಐತೆ. ಫಸ್ಟ್ನೇ ಸರಿ 12 ಲಕ್ಷ ಬರ್ಬೇಕು ಅಂತ ತಂಗಿ ಮನೆಗೆ ಕಾರಣ ಅಂತ ಹೇಳಿದ್ರೆ 6 ಲಕ್ಷ ರೂಪಾಯಿ ಹಾಕಿದ್ರಣ. ಏನಂತ ಕೇಳು, ವ್ಯವಹಾರ ಮಾಡ್ಬೇಕಾದ್ರೆ ಜೀವ ಅಮ್ಮ ನಿಧಾನಕ್ಕೆ ಹೋಗು ಅಂತ ತಗೊಳಮ್ಮ. ಯಾಕೆ ಹೊರಟಿ ಅಮ್ಮ? ಇನ್ನೂ ಅಲ್ಲೇ ಇದೆ. ಒಂದು ದಿವಸ ಇದು ಮಾಡಿದ್ರು 14 12 ಆ ಕಡೆ ಕರ್ಕೊಂಡು. ಅಮ್ಮ ಬೆಳಗ್ಗೆ ಎದ್ದು ಬರಲೇ ಇಲ್ಲ. ನಾನೇ ಎದ್ದು ಹಾಲು ಕರಿಬೇಕಲ್ಲ ಅಂತ ಹೋಗಿದ್ದೆ. ಹಾಲೆಲ್ಲ ಕರೆದು ಅಲ್ಲಿ ಮನೆ ಕೆಲಸನೆಲ್ಲ ಮುಗಿಸಿ ತಿಂಡಿ ಏನು ಮಾಡಬೇಡ ಅಂತ ಹೇಳಿದರು. ಅಲ್ಲೇ ಮಾಡ್ತೀವಿ ಎಲ್ಲರಿಗೂ 2 ಮನೆಗೂ ಅಂತ. ಹಂಗಾಗಿ ನಾನೇನು ತಿಂಡಿಗೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲೇ ಮಾಡ್ತಾರೆ ಅಂತ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ತಿಂಡಿ ತಿನ್ನೋಣ ಅಂತ ಬಂದೆ. ಅದರಲ್ಲೂ ನಮ್ಮ ದೊಡ್ಡಮ್ಮ ಹುಳಿಯನ್ನು ಮಾಡುತ್ತೆ ನೆಕ್ಸ್ಟ್ ಲೆವೆಲು. ಆ ಟೇಸ್ಟ್ ಹೆಂಗಿರುತ್ತೆ ಅಂದರೆ, ನಾನು ಚಿಕ್ಕ ಹುಡುಗಿಯಿಂದ ಹುಳಿಯನ್ನು ತಿಂತಾಯಿದ್ದೀನಿ. ಆ ಟೇಸ್ಟು ಹಾಗೇ ಇದೆ, ಚೇಂಜೇ ಆಗಿಲ್ಲ. ಇನ್ನೂ 1-2 ತುತ್ತು ಎಕ್ಸ್ಟ್ರಾ ಹೋಗುತ್ತೆ ಬಿಟ್ಟರೆ ಆ ಟೇಸ್ಟ್ ಇನ್ನೂ ಮೀರ್ಸೋಕ್ಕಾಗಲ್ಲ. ನಾನು ಮಾಡ್ತೀನಿ ಬಟ್ ಆ ಟೇಸ್ಟ್ ಬರಲ್ಲ. ಅದು ಏನು ಅನ್ನೋದೇ ಗೊತ್ತಿಲ್ಲ. ಒಂಥರ ಮ್ಯಾಜಿಕ್ಕು ಆ ಹುಳಿಯನ್ನು. ಆಮೇಲೆ ರೊಟ್ಟಿಗೆ ಗೊಡ್ಗಾರ ಅಂತ ಮಾಡುತ್ತೆ ಅದು. ಆಮೇಲೆ ಹುಳ್ಳಿಕಾಳು ಸಾಂಬಾರು ಉಡ್ತವ ಎಂತ ಒಡೆಯ. ನಾಯಿ ಸೋಪು, ನಾಯಿ ಶ್ಯಾಂಪು, ನಾಯಿ ಸಿರಪ್ಪು, ಇಂಜೆಕ್ಷನ್ನ, ನಾಯಿಗೆ ಆಟಾಡವು, ಬೆಕ್ಕಿಗೂ ಇದು. ಈ ನಾಯಿಗೆ ಈ ರೇಂಜಲ್ಲಿ ಟ್ರೀಟ್. ಹಿಮಾಲಯ ಶ್ಯಾಂಪು, ಇವೇ ದೇವ್ರೇ. ಇದೇನು ಶೇವಿಂಗ್ ಬಾಕ್ಸಾ ನಾಯಿಗೆ? ನಾಳೆಗೆ ಇನ್ನೊಂದು ಬರ್ತೈತೆ. ಎಂತ ನಾಯ? ಮತ್ತೆ ನಾಯಿ ಬರುತ್ತೆ, ನಾಯಿ ರೆಡಿ ಇದೆ. ನಮ್ಮ ಅಣ್ಣ ನಾಯಿಗೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ನಿ. ಯಾಕೆ ಅದನ್ನ ಎಲ್ಲಿ ಕಳ್ಸೋಕ್ಕೆ ಅಣ್ಣ? ಸ್ಪೋರ್ಟ್ಸಿಗೆ ಕಳ್ಸಕ್ಕ?
ಈ ನಾಯಿಗೆ ಈ ಲೆವೆಲಲ್ಲಿ ಟ್ರೀಟ್ಮೆಂಟು. ಏಯ್ ನಾಯಿ, ಏ ನಾಯಿ, ಇದಕ್ಕೆ ಮನೆ ಬೇರೆ ಮಾಡಿಸಿದ್ದಾನೆ, ಬೋನ್ ಮಾಡಿಸಿದ್ದಾನೆ. ಅವನಿಗೆ ನಾಯಿಯಿಂದ ಸಿಟ್ಟು ಬರುತ್ತೆ ಈಗ. ಏ ನಾಯಿ, ರೂಬಿ 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 ಬಾ ಬಾ. ನಾನು ಸಣ್ಣ ಮರಿಲಿದ್ದಾಗಲೂ ವಿಡಿಯೋ ಮಾಡಿದ್ದೆ ಅನ್ಸುತ್ತಿದ್ದು. ಇವಾಗ ಎಷ್ಟು ದೊಡ್ಡದಾಯ್ತು ನೋಡ್ರಿ. ಇಲ್ಲ ಇನ್ನೂ ದೊಡ್ಡದಾಗುತ್ತೆ. ಏಯ್ ಏಯ್ ರೂಬಿ ರೂಬಿ ರೂಬಿ, ಯಾಕೆ ಒಂಥರ ಸಪ್ಪಗಿತ್ಕಣ? ಹಾಲು ಕುಡಿತಲ್ಲ ಓ ಅಣ್ಣ ಅಣ್ಣ ಸುಮ್ಮನಿರು ನೀನು. ಈಗ ಅಣ್ಣಯ್ಯ ಇವ್ನು ಗೇಟಿಗೆ ಬೀಗ ಹಾಕಿ ಹೇಳ್ತೀನಿ. ರೂಬಿ 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 ಟಾನಿಕ್ ಕುಡಿತಲ್ಲ. ಚೂಚೂರು ಹಾಕು, ನೋಡಿ ಟಾನಿಕ್ಗಳೆಲ್ಲವ. 5 ml ಅದು ಹಾಕಿಂದಲ್ಲ, ಇದು 10 ml ಡೈಲಿ ಹಾಕ್ಬೇಕಾ? ಎರಡು ಸ್ಟ್ರಾಂಗ್ ಆಗುತ್ತೆ, ದಪ್ಪ ಆಗಲ್ಲ ನಾಯಿ, ಸ್ಟ್ರಾಂಗ್ ಬರುತ್ತೆ. ಇದು ನಿನ್ನ ಫ್ರೆಂಡಾ? ಬಾ ಮುಟ್ಬೇಡ, ಬಾ ನೀನಲ್ಲಿ. ಅದು ಈಗ ಟಾನಿಕ್ ಕುಡಿತಲ್ಲ, ಇದ ಲಿವರ್ ಟಾನಿಕ್. ಲಿವರ್ ಟಾನಿಕ್ ಕುಡಿ ಒಳ್ಳೆ ಶೈನಿಂಗ್ ಬಂದೈತೆ ಮಾತ್ರ. ಕಲರ್ ಬರುತ್ತೆ ಮೊಸರನ್ನ ತಿಂದ್ರೆ. ಅದು ಸ್ನಾನ ಮಾಡಿಸಿ ಆಚೆಗೆ ಇಟ್ಕೊಂಡು ಹೋಗು, ಮೆರೂನ್ ಕಲರ್ ಆಗುತ್ತೆ. ಡೈಲಿ ಸ್ನಾನ ಮಾಡಿಸ್ತೀಯಾ? ಮೆರೂನ್ ಕಲರ್ ಶೈನಿಂಗ್ ಮಿಂಚುತ್ತಲ್ಲ, ಮೆರೂನ್ ಕಲರ್ ಮಿಣಮಣ ಅನ್ನಲ್ಲ, ನಿಂತೈತಿ ಬಿಸಿಲಿಗೆ ಇಟ್ಕೊಂಡು ಹೋದ್ರೆ. ಎಂತದ? 2 ತಿಂಗಳು ಮರಿ ಅಂತ ಹೇಳು. ಇಷ್ಟು 2 ತಿಂಗಳು ಮರ? ಬೆಕ್ಕಿಗೊಂದು ನಾಯಿಗೊಂದು ಇದು ಎಲ್ಲ ಹೋಯ್ತೆ. ಬೆಕ್ಕು ಬೇಟೆಗೆ ಹೋಯ್ತಾ? ಹಾಗೆ ಅಷ್ಟರಲ್ಲಿ ದೊಡ್ಡಮ್ಮನೂ ಕೂಡ ಹೊರಡ್ರು. ಅವರನ್ನು ಡ್ರಾಪ್ ಮಾಡಿಬಿಟ್ಟು ನನ್ನನ್ನು ಅಣ್ಣ ಅಂಗಡಿ ಹತ್ರ ಬಿಡ್ತಿದ್ದ. ಇದಂತೂ ನಮ್ಮ ದೊಡ್ಡಮ್ಮರ ಮನೆ ರೋಡಂತೂ ಹೈವೇ ರೋಡ್ ಇದ್ದಂಗೆ. ಇಲ್ಲಂತೂ ನಾನು ಗಾಡಿ ಹೊಡಿಯೋಕ್ಕೆ ಜೀವ ಕೈಯಲ್ಲಿ ಇಟ್ಕೊಂಡು ಗಾಡಿ ಹೊಡಿತೀನಿ. ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೋಗಿ ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಇನ್ನೂ ಯಾರೆಲ್ಲ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾ.